ಮಧು ಎಷ್ಟು ಮುದ್ದಾಗಿ ಸಿನಿಮಾ ಮಾಡಿದ್ದಾನೆ ಅಂದರೆ ವಂಡರ್ಫುಲ್. ಈಸ್ ಅ ವಂಡರ್ಫುಲ್ ಮೇಕರ್. ನನ್ನೇನು ಇಲ್ಲಿ ಡೈರೆಕ್ಟರ್ಸ್ ಆಕ್ಟ್ ಹೀರೋ ಅಂತ ಹಾಕವನೇ, ಅದೆಲ್ಲ ತಪ್ಪು. ಸತ್ಯ ಅದು. ಅವನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಅವನು ನಿರ್ಮಾಪಕರಿಗೆ ₹1 ಆ ಕಡೆ ಈ ಕಡೆ ನಷ್ಟ ಆಗದಿರೋ ಥರ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಮ್ಗೆ ಅದು ಖುಷಿ ಆಗೋದು. ಲೇಟಾಗಿ ಬರ್ತಾನೆ, ಬರೋದು ಇಂಪಾರ್ಟೆಂಟ್ ಅಷ್ಟೇ. ಲೇಟಾಗಿ ಬರ್ತೀಯೋ ಆಮೇಲೆ ಬರ್ತೀಯೋ ಗಲ್ಲ ಕತೆ. ಅವತ್ತಿನ ದಿನ ಏನು ಕೆಲಸ ಆಗಬೇಕು ಅದನ್ನು ಮನು ಮಾಡಿದ್ವ ಕೆಲಸ. ನಾನು ನೀನು ಬಹುಪರಕ್ ಮಾಡಿದ್ವಲ್ಲ, ಮಾಡಿದ್ವ ಕೆಲಸ. ಏನು ಸುನಿ ಗ್ಲಾಸ್ ಮಾಡಿದ್ವಾ, ಮೋಸ ಮಾಡಿದ್ವಾ, ಕೆಲಸ ಮಾಡಿದ್ವಲ್ಲ. ಎಷ್ಟು ಚೆನ್ನಾಗಿ 48 ದಿನದಲ್ಲಿ ನಾವು ಮುಗಿಸಿದ್ವಿ ಬಹುಪರಕ್ನ. ಈಗ ನಾವು ಈ ಸಿನಿಮಾನು 41 days, 2 ಕಾಲ್ ಶೀಟ್ ಎಕ್ಸ್ಟ್ರಾ ಅಷ್ಟೇ, 2 ಕಾಲ್ ಶೀಟ್ ಎಕ್ಸ್ಟ್ರಾ, 43 ಕಾಲ್ ಶೀಟಲ್ಲಿ ಸಿನಿಮಾ ಮುಗಿಸಿದೀವಿ. ಈಗ ಬರೋ ಎಳೆ ಮಕ್ಕಳೆಲ್ಲ ಮನ್ಸಿಗೆ ಬಂದಂಗೆ ಮಾಡ್ತವೆ. ಸಿನಿಮಾ ಬಗ್ಗೆ ಒಂದು ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಕನೆಕ್ಷನ್ ಇರಬೇಕು, ಆಗ ಮಾತ್ರ ಸಿನಿಮಾ ಆಗೋದು. ಅಂಥ ಪ್ರೀತಿ ನಾನು ಮೊದಲು ಕಂಡೆ. ಮಧು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಿಮ್ಮೆಲ್ಲರ ಹಾರೈಕೆ ಅವ್ರ ಮೇಲಿರಲಿ. ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು. 6 ಸಿನಿಮಾನೂ ಮಾಡಿದ್ದೀವಿ, 7 ಸಿನಿಮಾನೂ ಮಾಡಿದ್ದೀವಿ. ಆದರೆ ಈ ಥರ 3 ಸಿನಿಮಾದವರು ಒಟ್ಟಿಗೆ ಸೇರ್ತೀವಿ ಅಂತಾರಲ್ಲ, ಅದು ತುಂಬ ಖುಷಿ ಆಗತ್ತೆ. ಆ ಭಾವನೆಗೆ ಕಿಶನ್ ಎಲ್ಲ ಬಾಪ ಬಂದ್ಬಿಡಿ, ತಿರ್ಗ ರಗಳೆ ಮಾಡೋದು ಬೇಡ, ಬಾರೋ ನಮ್ಮ ಮದರ್ ಲವನಲ್ಲಿ ಅವನು ಬಾರೋ. ಥ್ಯಾಂಕ್ ಯು ಕಡಪ್ಪ. ನಾನು ಅವ್ನ ಸಿನಿಮಾ ಕೆಲಸ ಮಾಡಿದ್ದು ಒಂದೇ ಒಂದು ದಿನ. ಸಾಯಂಕಾಲ 6 ಗಂಟೆ ಕರ್ಕೊಂಡ, ಬೆಳಿಗ್ಗೆ 6 ಗಂಟೆವರೆಗೂ ರುಬ್ಬವನೇ. ಒಳ್ಳೇದಾಗಬೇಕು. ಹೊಸ ಪ್ರಯತ್ನಗಳು, ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥ ಮಕ್ಳಿಗೆ ಚೆನ್ನಾಗಾದರೆ ಇನ್ನೂ ಒಂದಷ್ಟು ಹೊಸ ಸಿನಿಮಾಗಳು ಬರುತ್ತೆ. ಆಲೋಚನೆಗಳು ಬರೀ ಕೂತ್ಕೊಂಡು ನಾವು ಮಲಯಾಳಮಲ್ಲಿ ಆ ಥರ ಪಿಕ್ಚರ್ ಬರುತ್ತೆ, ತೆಲುಗುಲಿ ಈ ಥರ. ಕನ್ನಡದಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಕಣಪ್ಪ. ಬರೀ ಕಂಡವ್ರ ಹೆಣ್ಣು ಮಕ್ಕಳನ್ನ ಹೊಗಳ್ತಿರೋರು. ಮನೇಲಿ ನಮ್ಮ ಮಕ್ಳು ಅವರಲ್ಲೋ, ಅವ್ರನ್ನ ಹೊಗಳ್ರು ಫಸ್ಟು. ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಿದ ಹೊರತು ಪಕ್ಕದ ಮನೆ ಹೆಂಡತಿ ಮಾತಾಡ್ಸೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಕಿಶನ್ ವೇಷಗಳು, ನಿನ್ನ ಪ್ರಯತ್ನಕ್ಕೆ ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನನ್ನ ಹುಟ್ಟಿದಬ್ಬ ಅಂತ ಇದೊಂದು ಸುಮ್ಮನೆ ರೀಸನ್. ಇವತ್ತು ನಾವು ಮಾರ್ಕೆಟ್ ಮಾಡಬೇಕು, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. 3 ಸಿನಿಮಾದ ನಿರ್ದೇಶಕರುಗಳು ಇಲ್ಲೇ ಪಕ್ಕದಲ್ಲೇ ಇದ್ದೀರಾ. ಬಾ ಈ ಕಡೆ. ಹೊಸ ಕನಸುಗಳು ಕಾಣ್ತಾ ಇದ್ದೀರಾ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಭಗವಂತ ಆಶೀರ್ವಾದ ಮಾಡಲಿ. ಗೊತ್ತಿಲ್ಲ ಕಣಪ್ಪ ಸರ್. ಅವ್ರ ಬಗ್ಗೆ ಗೊತ್ತಿಲ್ದಿದ್ದವರು ಆ ಥರ ಹೇಳ್ತಾರೆ. ಯಾವಾಗಲೂ ನಮ್ಮ ಒಬ್ಬರ ಜೊತೆ ಮಿಂಗಲ್ ಆದಾಗಲೇ ಅವ್ರು ಏನು ಎತ್ತ ಅಂತ ಗೊತ್ತಾಗುತ್ತೆ. ಯಾರಾದ್ರು ಕೋತಿ ಥರ ಏನೋ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಆಮೇಲೆ ಇದೆಲ್ಲ ಏನು ವೈರಲ್ ಆಗೋ ವಿಷಯ ಅಲ್ಲ ಇದು. ಬಟ್ ನಿರ್ಮಾಪಕರು ಬುದ್ಧಿವಂತರಾಗಬೇಕು ಅನ್ನೋದು ಬೇರೆ ವಿಚಾರದಲ್ಲೆಲ್ಲ ಹೇಳಿದ್ದವನು. ಸಿನಿಮಾದ 28 ಕ್ರಾಫ್ಟ್ ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಹೇಳಿದ್ದು. ಅದನ್ನು ನೀವುಗಳಿಗೆ ಏನೋ ತಿಳ್ಕೊಂಡು ಇನ್ನೇನೋ ಹೇಳ್ಕೊಂಡು ಈ ಎಳೆ ಮಕ್ಕಳು ಬಂದಿರ್ತಾವಲ್ಲ, ಇವಕ್ಕೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ, ಅವೇನೋ ಮಾತಾಡ್ಬಿಡ್ತವೆ. ಸತೀಶ್ ಹೇಳಿದ ಉದ್ದೇಶ ಬೇರೆ, ನೀವು ತಿಳ್ಕೊಂಡಿದ್ದು ಬೇರೆ, ನೀವು ಮಾತಾಡಿದ್ದು ಬೇರೆ, ಅದರಿಂದ ಆಗಿದ್ದು ನಾನ್ಸೆನ್ಸ್ ಬೇರೆ. ಏನು ವೈರಲ್ ಆಗೋಕ್ಕೆ ಬದುಕಿರೋದ? ಅದು 3 ದಿನಕ್ಕೆ ಮುಗಿದೋಗುತ್ತೆ. ಸಿನಿಮಾ 100 ವರ್ಷಕ್ಕೆ ಬದುಕಿರುತ್ತೆ. ಸಿನಿಮಾ ಮಾಡ್ತಾ ಇದ್ದೀವಿ.